ವೇದಾಂತ ರಹಸ್ಯವು ಒಬ್ಬನು ಬೇರೊಂದು ಊರಿಗೆ ಹೋಗುವುದಕ್ಕಾಗಿ ಬೇಕಾದ ಸಾಮಾನುಗಳನ್ನು ತನ್ನ ಪ್ರಯಾಣಕ್ಕೆ ಸಿದ್ಧಪಡಿಸಿಕೊಳ್ಳುವಂತೆ ಪರಮಪದವನ್ನು ಪಡೆಯಬೇಕೆಂದಿರುವವನು ಕೂಡ ಮೊದಲು ವೇದಾಂತ ಸಾರ ಉಪದೇಶವನ್ನು ಪಡೆದು ಆಮೇಲೆ ಸದ್ಗುರು ಉಪದೇಶವನ್ನು ಹೊಂದಿ ಈಶ್ವರ ಧ್ಯಾನ ತತ್ಪರನಾಗಿರಬೇಕು. ಮರಣ ಕಾಲದಲ್ಲಿ ಕೃಷ್ಣ ಎಂದು ಒಂದು ಬಾರಿ ಹೇಳಿದೊಡನೆಯೇ ಅವನಿಗೆ ಜನ್ಮರಾಹಿತ್ಯ ಉಂಟಾಗುತ್ತದೆ ಎಂದು ದೊಡ್ಡವರು ಹೇಳುವರು. ಆದರೆ ಸದಾ ಕುಟುಂಬ ವಿಷಯಗಳನ್ನೇ ಸ್ಮರಿಸುತ್ತಾ ಬರುತ್ತಿದ್ದರೆ ಕುಟುಂಬ ವಿಷಯಗಳು ಜ್ಞಾಪಕಕ್ಕೆ ಬರುತ್ತವೆ ಹೊರತು ಕೃಷ್ಣನ ನಾಮಸ್ಮರಣೆ ಎಂದಿಗೂ ಬರುವುದಿಲ್ಲ. ಹಾಗೆ ಭಗವನ್ ನಾಮಸ್ಮರಣೆಯಲ್ಲಿ ಮರಣಕಾಲದಲ್ಲಿ ಉಂಟಾಗಬೇಕಾದರೆ ಈಗಿನಿಂದಲೂ ಅಂತ್ಯಕಾಲದವರೆಗೂ ಶ್ರೀಕೃಷ್ಣನನ್ನು ಅಂದರೆ ಪರಮಾತ್ಮನನ್ನು ವಿಶೇಷ ಭಕ್ತಿಯಿಂದ ಧ್ಯಾನಿಸುತ್ತಾ ಬಂದದ್ದೇ ಆದರೆ ಮರಣಕಾಲದಲ್ಲಿ ಅವನಿಗೆ ಪ್ರಜ್ಞೆ ತಪ್ಪಿದರೂ ಅಯ್ಯೋ ಇವನು ಇಷ್ಟು ವರ್ಷಗಳಿಂದ ನನ್ನನ್ನು ಸ್ಮರಿಸುತ್ತಲಿದ್ದು ಬಂದನಲ್ಲ ಎಂದು ಭಗವಂತನಿಗೆ ಕೃಪೆ ಉಂಟಾಗಿ ತನ್ನ ನಾಮವನ್ನು ಅವಸಾನ ಕಾಲದಲ್ಲಿ ಆ ಜೀವಿಯು ಸ್ಮರಿಸುವಂತೆ ಮಾಡುತ್ತಾನೆ. ಆದುದರಿಂದ ಲೋಕದಲ್ಲಿರುವ ಸ್ತ್ರೀ ಪುರುಷರೆಲ್ಲರೂ ಈ ಕ್ಷಣದಿಂದಲೇ ಈಶ್ವರನ ದಿವ್ಯನಾಮಗಳನ್ನು ವಿಶೇಷ ಭಕ್ತಿಯಿಂದ ಕೂಡಿ ಸ್ಮರಿಸುವುದಕ್ಕೆ ಯತ್ನ